ಗುಡ್ ಮಾರ್ನಿಂಗ್ ಗೆಳೆಯರೆ. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ಮೇಲೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅದು ವಿಡಿಯೋ ಬರ್ತಿರುತ್ತೆ. ಜಸ್ಟ್ ಸ್ಟೇ ಟ್ಯೂನ್ ಫಾರ್ ಕ್ರಿಯೇಟಿವ್ ಕಂಟೆಂಟ್ಸ್. ಈಗ ಟೈಮ್ 5:30. ಒಂದು ಟ್ರೆಕ್ ಹೊರಟಿದ್ದೀವಿ. ಬನ್ನಿ ನಮ್ಮ ತಮ್ಮನ್ನ ಎದುರಿಸ್ಕೊಂಡು ನಾನು ಎದ್ದು ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ತೆಗೆಯುವ ಸಮಯ. ಇವರು ಮಿತ್ತು ಅಂತ ಕೋಚು. ಫೈನಲಿ ಎಲ್ಲ ಸೇರಿದ್ವಿ, ಒಂದ್ ಕಡೆ ಹೊರಟ್ವಿ. ಈಗ ಟೈಮ್ 5:52 ಆಗಿದೆ. 5:15 ಹೊರಡೋಣ ಅನ್ಕೊಂಡಿದ್ದು, ಅರ್ಧ ಗಂಟೆ ಲೇಟ್ ಆಯ್ತು. ಅದೆಲ್ಲ ಬಾಯ್ದು ಕಾಮನ್ನು. ಬನ್ನಿ ಟೈಮ್ ಪಿಕಪ್ ಮಾಡುವ ಸಮಯ. ಒಂದು 15 ನಿಮಿಷಕ್ಕೆ ಬಂದ್ಬಿಟ್ಟಿದ್ದೀವಿ ಸಿದ್ರ ಬೆಟ್ಟಕ್ಕೆ. ಅಪ್ರಾಕ್ಸ್ ಒಂದು 25 ಕಿಲೋಮೀಟರ್ಸ್ ಇನ್ 15 ಮಿನಿಟ್ಸ್. ವೆಲ್ಕಮ್ ಟು ಸಿದ್ದರ ಬೆಟ್ಟ. ನಾವೇ ಫಸ್ಟ್ ಅನ್ಸುತ್ತೆ ಹತ್ತುತ್ತಿರೋದು. ಬರ್ರೋ, ಚಿರತೆ ಕಡೆ ಏನಾದ್ರು ಬಂದ್ರೆ ನೀವೇ ಬರ್ಬೇಕು. ಅರ್ಧ ಹತ್ತಿದೀವಿ. ಈಗ ಬೆಟ್ಟ ಹತ್ತಬೇಕು, ಕಲ್ಲನ್ನ ಒಂದು ಬಂಡೆ. ಇದು ಇಲ್ಲಿಗೆ ಅರ್ಧ ಕರೆಕ್ಟಾಗಿ. ಬೆಳಕಾಗ್ತಾ ಇದೆ ಲೈಟಾಗಿ. ವೆಲ್ಕಮ್ ಟು ಟಾಪ್ ವ್ಯೂ ಆಫ್ ಸಿದ್ರ ಬೆಟ್ಟ. 25 ನಿಮಿಷಕ್ಕೆ ಹತ್ತಿದ್ದೀವಿ ಗುರು ಮೇಲಕ್ಕೆ. ಕರೆಕ್ಟಾಗಿ ಬೆಳಕಾಗೋ ಟೈಮಿಂಗ್ ಮೇಲೆ ಬಂದಿದ್ದೀವಿ. ಜುನ್ 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 ಜುನ್. ಸಿದ್ದರ ಬೆಟ್ಟದ ಗುಹೆ. ಸಿದ್ದೇಶ್ವರ ನೋಡಕ್ಕೆ ಇಷ್ಟೊತ್ತು ಬರ್ಬೇಕಪ್ಪ. ಸಿದ್ರ ಬೆಟ್ಟದ ಸ್ಪೆಷಾಲಿಟಿ ಏನಂದ್ರೆ ನೋಡಿ, ಇಲ್ಲೊಂದು ಬಾವಿ ತರ ಕಾಣಿಸ್ತಿದ್ಯಾ. ಇಲ್ಲಿ ಎಷ್ಟೇ ಬಿಂದಿಗೆ ನೀರು ಆಚೆ ತೆಗೆದ್ರು ಸಹ ಇಲ್ಲಿ ಖಾಲಿನೇ ಆಗಲ್ಲ ನೀರು.
ಮತ್ತು ನೀವು ಯಾವ ಬೇಸಿಗೆಯಲ್ಲಿ ಬಂದರೂ ಥಂಡಿಗಾಲದಲ್ಲಿ ಬಂದರೂ ತಣ್ಣಗೆ ಇರುತ್ತೆ ಇಲ್ಲಿ ನೀರು. ಇದೇ ಈ ಸಿದ್ದೇಶ್ವರನ ಮಹಿಮೆ. ಹಂಗೆ ಇಲ್ಲಿ ಸೈಡಿಗೆ ಬಂದರೆ ಬಸವಣ್ಣ, ಗಣೇಶ, ನಾಗರು, ಮತ್ತು ಇಲ್ಲಿ ಸುಬ್ರಹ್ಮಣ್ಯ, ವೀರಭದ್ರ ಸ್ವಾಮಿ ಎಲ್ಲ ಇದೆ. ನೀರಿನ ಸ್ಪೆಷಾಲಿಟಿ ಏನು ಗೊತ್ತಾ, ಬೇರೆ ಕಡೆ ಎಲ್ಲ ನೀರ್ದು ಅದೇನೋ ವ್ಯಾಲ್ಯೂ 220 ಇರುತ್ತಂತೆ, ಇಲ್ಲಿ ಬರೀ 20 ಇದೆ. ತೋರ್ಸ ಇದು ನೀರಿದು ಇಲ್ಲಿ ಲೈಕ್ ಇದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇದು ನಮ್ಮ ತಲೆ ಮೇಲೆ ಒಂದು ಸರಿ ಹಾಕಿಸ್ಕೊಂಡ್ರೆ ಸಾಕು, ನಾವು ಮಾಡಿರೋ ಪಾಪ ಎಲ್ಲ ಹೋಗುತ್ತೆ. ನೀನು ಎಷ್ಟು ಪಾಪ ಮಾಡಿರ್ಬೇಡ ಅಪ್ಪ. ಈ ವೆದರಲ್ಲಿ ತಣ್ಣಗಿರೋ ನೀರು ಹಾಕಿಸ್ಕೊಂಡ್ರೆ ಫೀಲೇ ಬೇರೆ. ಬೆಳಗ್ಗೆ ಹೊತ್ತು ಬಂದರೆ ಒಂದು ಚಮ್ನೀರ್ಗೆ 10 ರೂಪಾಯಿ. ನಾವು ಬೆಳಗ್ಗೆ ಎದ್ದು ಬಂದಿರೋದು ಫ್ರೀ. ಬೆಳಗ್ಗೆ 7 ಗಂಟೆ 7:30 ಮೇಲೆ ಬಂದರೆ ಪೂಜಾರು ಬಂದುಬಿಡ್ತಾರೆ. ಒಂದು ಬಕೆಟಿಗೆ 20 ರೂಪಾಯಿ ಇಸ್ಕೊತಾರೆ. ಅದೇ 5, 5:30, 6 ಗಂಟೆ ಸೂರ್ಯ ಊಟಕ್ಕಿಂತ ಮುಂಚೆ ಬಂದರೆ ನಮ್ಗೆ ಎಷ್ಟು ಬೇಕೋ ಬಕೆಟ್ ತಗೊಂಡು ನಾವೇ ಒಯ್ಕೋಬೋದು ಫ್ರೀ. ಈಗ ಒಂದು ನಾವು ಸೆಲ್ಫ್ ಅಡ್ವೆಂಚರ್, ಸೆಲ್ಫ್ ರಿಸ್ಕ್ ಮೇಲೆ ಒಂದು ಜಾಗಕ್ಕೆ ಹೋಗ್ತೀವಿ. ಸ್ಟಾರ್ಟ್ ಮಾಡಿದ್ರೆ 7:25, 7:30 ಇಳಿದು ಬೀಳ್ತೀವಿ. 7:30 ಇಳಿದು ಸೀದಾ 7:45 ತಿಂಡಿಗೆ ಹೋಗಿ 8 ಕಾಲ ಮನೆಗೆ ಇರೋದೆ ಬಾ. ತಿಂಡಿ ನಂದೇ ಸ್ಪಾನ್ಸರ್ ಬಾ. ಅಪ್ಪ ನೀನು ಸ್ಪಾನ್ಸರ್ ಮನೆ ಹಾಳಾಗೋಗ. ನಂಗೆ ಅಚ್ಚಕಟ್ಟಾಗಲ್ಲ ಹೋಗು. ಕರೆಕ್ಟ್ ಎಲ್ಲ ಜಾಗ ಅಲ್ಲ ಎತ್ಬಿಡೋದು ಒಳಗಡೆ. ಅನುಭವದ ಮಾತುಗಳು. ಯಾವಾಗ್ಲೂ ಹೋಗಿ ಮಾಡೋ ನೀ ಸಂಧಿ ಒಳಗೆ. ಏನ್ರಿ ವ್ಯೂ ಇದು, ಅಬೌವ್ ದಿ ಕ್ಲೌಡ್ಸ್ ಹಬೀಬಿ. ಬನ್ನಿ ಬನ್ನಿ ಬನ್ನಿ, ಇನ್ನ ಮೇಲೆ ಹೋಗೋಣ. ಶಿವು ಹಿಂದೆ ನಿಂತ್ಕೊಳ. ಇಲ್ಲಿಂದ ಬಿದ್ದರೆ ಸೀದಾ ಪಾತಾಳ. ಎಂಥ ನನ್ನ ಮಕ್ಳಂದ್ರಲೇ ಸೂಸೈಡ್ ಪಾಯಿಂಟಿಗೆ ಬಂದು ಫೋಟೋ ಶೂಟ್ ಮಾಡೋ ಏಕೈಕ ಹುಡುಗರು ಅಂದರೆ ನೀವೇ. ಎಷ್ಟೊಂದು ಜನ ಟಾಪಲ್ಲಿ ಇರಬೇಕು ಅಂತಾರೆ. ಇದು ಟಾಪು ಅಂದರೆ ಜಸ್ಟ್ ಅಬೌವ್ ದಿ ಕ್ಲೌಡ್ಸ್ ಆ್ಯಂಡ್ ಅಬೌವ್ ದಿ ಸಮ್ ಹಿಲ್ಸ್. ಎಷ್ಟೊಂದು ಜನ ಟಾಪಲ್ಲಿ ಇರಬೇಕು ಅಂತಾರೆ. ಇದು ಟಾಪು ಅಂದರೆ ಜಸ್ಟ್ ಅಬೌವ್ ದಿ ಕ್ಲೌಡ್ಸ್ ಆ್ಯಂಡ್ ಅಬೌವ್ ದಿ ಸಮ್ ಹಿಲ್ಸ್. ಅಲ್ಲೇ ಇತ್ತು ಕ್ಲೌಡ್ ಮೇಲೆ. ಇಳಿತಾ ಇದ್ದೀವಿ, ಇಳಿತಾನೇ ಇದ್ದೀವಿ. ಶೇಕಿ ಬಾಡಿ. Don't be shy, girl, go bonanza. Shake your body like a belly dancer. It's time to change the driver. ನಾವು ಹಿಂದಕ್ಕೆ ಶಿಫ್ಟ್ ಆಗೋಣ. ಅಪ್ಪ ಶಿವಣ್ಣ ನಿಧಾನಕ್ಕೆ ಹೋಗುವ. ಸೆಕೆಂಡ್ ಈಗ ಬೆಟ್ಟ ಹತ್ತಿಳ್ದಿದ್ದಲ್ಲ ಗುರು ಯಮ್ಮ ಅಂದ್ರೆ. ಇವನ್ ಡ್ರೈವಿಂಗ್ ಮಾಡ್ಬೇಕಾರೆ ಹಿಂದೆ ಕೂತ್ಕೊಬೇಕಾರೆ ಅಮ್ಮ ಎಲ್ಲ ಬಾಯ್ ಬರ್ಲೇ. ಟರ್ನಿಂಗು ಜಾಲೆ ಎಲ್ಲ ಜಾಲೆ. ದ ಫ್ಯಾಮಿಲಿ ಪ್ಯಾಕ್ ಪರ್ಸನ್ ಬಿಟ್ವೀನ್. ನಾವು ಯಾವಾಗಲೇ ಸಿದ್ರು ಬೆಟ್ಟಕ್ಕೆ ಬಂದರು ಇಲ್ಲಿ ಹೋಟ್ಲಿಗೆ ಸಕ್ಕದಾಗಿರುತ್ತೆ, ತಿನ್ಕೊಂಡೇ ಬರೋದು. ನಮ್ಮ ಬಾಸ್ ಡ್ರೈವಿಂಗ್ ಮಾಡ್ತವ್ರೆ ಅಂತ ಪ್ರಕೃತಿಗೂ ಶಾಕ್ ಆಗಿಬಿಟ್ಟು ಮಳೆ ಬರ್ತಿದೆ. ಇಟ್ಸ್ ಹಾನರ್ ಬೈ ದ ನೇಚರ್ ಟು ಅವರ್ ಡ್ರೈವರ್ ದ ಗ್ರೇಟ್ ಬ್ಲೇಡ್ ಶಿವ. ಏನ್ರಿ ಓವರ್ಟೇಕ್ ಎಲ್ಲ ಮಾಡ್ತೀರಾ?